ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಅಂದರೆ ನಿನ್ನೆ ಕ್ಲಾಸಲ್ಲಿ ನಿಮಗೆ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭಾವನೀಯ ಪ್ರಶ್ನೆಗಳು ಗಣಿತ ಕ್ಲಾಸನ್ನು ಒಂದನೇ ವಿಡಿಯೋನ ಇಂಗ್ಲೀಷಲ್ಲಿ ನೋಡಿದ್ವಿ. ಇವತ್ತು ನಿಮಗೆ ಅದೇ ಥರನಾಗಿರ್ತಕ್ಕಂತಹ ಮಾದರಿ 2 ಓಕೆ ಗಣಿತ ಮಾಸ್ಟರ್ಸ್ ಕ್ಲಾಸ್ 2 ಓಕೆ ಇದ್ರ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಯಾವ ಥರ ಇದ್ದಾವೆ, ಏನು ಸಂಭಾವನೀಯ ಪ್ರಶ್ನೆಗಳನ್ನು ಸೈನಿಕ ಶಾಲೆಯಲ್ಲಿ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಓಕೆನಾ? ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಫಸ್ಟ್ನೇ ಕ್ವಶನ್ ಕಡೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಓಕೆ, ಅದೇ ಫ್ರೀ ಆನ್ಲೈನ್ ಕ್ಲಾಸಸ್ ಇರ್ತಾ ಇದ್ದಾವೆ. ಸೈನಿಕ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 2 ಗಣಿತ ಪ್ರಶ್ನೆ ಪತ್ರಿಕೆ 2 ನೋಡೋಣ. ಮೊದಲನೇ ಪ್ರಶ್ನೆ, ರೂಪಾಯಿ 782 1/2 ಇಷ್ಟು 2/3 ಇಷ್ಟು 3/4 ಪ್ರಮಾಣದಲ್ಲಿ ಹಂಚಿದಾಗ ಮೊದಲ ಭಾಗ ಎಷ್ಟು ಅಂತ ಕೇಳಿದರೆ ಅನುಪಾತದ ಮೇಲೆ ಬಂದಿರತಕ್ಕಂತಹ ಕ್ವಶನ್ ಆಗಿದೆ. ಏನು ಕೇಳಿದ್ದಾರೆ ಅಂತಂದರೆ ರೂಪಾಯಿ 782 ಓಕೆ ಒಟ್ಟು ರೂಪಾಯಿ ನಮ್ಮ ಹತ್ರ ಎಷ್ಟಿದೆ 782 ರೂಪಾಯಿಗಳನ್ನು ನಾವು ಈ ಭಾಗದಲ್ಲಿ ಹಂಚಬೇಕು. ಓಕೆ 1/2 2/3 3/4 ಈ ಭಾಗದಲ್ಲಿ ಹಂಚಿದಾಗ ಮೊದಲ ಭಾಗ ಎಷ್ಟು ಬರ್ತಾ ಇದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೊದಲ ಭಾಗ ಯಾವುದಿದೆ, ನಮಗೆ 1/2 ಭಾಗ ಎಷ್ಟು ಬರ್ತಾ ಇದೆ ಅಂತ ಹೇಳಿ ಕೇಳಿದ್ದಾರೆ. ಹಾಗಾದ್ರೆ ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಕೊಟ್ಟಿರ್ತಕ್ಕಂಥ ಒಟ್ಟು ಮೊತ್ತ ಎಷ್ಟಿದೆ 782 ಹೌದಾ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಎಲ್ಲ ಅನುಪಾತಗಳನ್ನ ಕೂಡಿಸ್ಕೋರಿ, ಒಟ್ಟು ಮಾಡ್ಕೋರಿ. ಓಕೆ, ಒಟ್ಟು ಅಂತಂದ್ರೆ ಒಟ್ಟು ಮೊತ್ತ ಕಂಡುಹಿಡಿಯಿರಿ. ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನಿದೆ ಇಲ್ಲಿ ನೋಡ್ಕೋರಿ, 1/2 ಪ್ಲಸ್ 2/3 ಪ್ಲಸ್ 3/4. ಓಕೆ, ಒಂದು ನಿಮಿಷ. ರೈಟ್. ಓಕೆ, ಇವುಗಳ ಮೊತ್ತವನ್ನು ಕಂಡುಹಿಡ್ಕೋರಿ. ಎಷ್ಟು ಬರ್ತಾ ಇದೆ, ಇದರ ಲಸ ಬರ್ತಾ ಇದೆ. ಭಿನ್ನ ರಾಶಿಗಳ ಸಂಕಲನ ಮಾಡಬೇಕಾದ್ರೆ ಫಸ್ಟ್ ನಾವು ಛೇದಗಳ ಲಸ ತೆಗಿತೀವಿ. ಲಸ ಎಷ್ಟು ಬರುತ್ತೆ, 4 4 7 8 4 3 12. ಓಕೆ, ಹಾಗಾದರೆ 2 6 12 3 4 12 ನೆಕ್ಸ್ಟ್ 4 3 12 1 6 6 ಪ್ಲಸ್ 2 4 8 ಪ್ಲಸ್ 3 3 9. ಓಕೆ, 9 8 17 17 6 23/12. ಇದು ಏನಿದು ಒಟ್ಟು ಮೊತ್ತ. ಓಕೆ, ಹಾಗಾದರೆ ಒಟ್ಟು ಮೊತ್ತ ಎಷ್ಟಾಯಿತು ನಮಗೆ 23/12 ಆಯಿತು. ಹಾಗಾದರೆ ಏನು ಕೇಳಿದರೆ ನಮಗೆ ಇವುಗಳನ್ನು ಒಟ್ಟು ಮೊತ್ತ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಹಣ ಎಷ್ಟಿದೆ 782 ರೂಪಾಯಿ ಇದೆ. ಹಾಗಾದರೆ 782 ಅಂತಕ್ಕಂಥದ್ದು 23/12 ಆಗ್ತಾ ಇದೆ. ಹಾಗಾದ್ರೆ ನಮಗೇನು ಕೇಳಿದ್ದಾರೆ ಇಲ್ಲಿ 1/2 ಭಾಗ ಎಷ್ಟು, ಮೊದಲ ಭಾಗ ಎಷ್ಟು, ಮೊದಲ ಭಾಗ ಯಾವುದಿದೆ ನಮಗೆ 1/2. ಹಾಗಾದರೆ 1/2 ಎಷ್ಟಾಗುತ್ತೆ ಅಂಥೇಳಿ ಮಾಡಬೇಕು. ಓರೆ ಗುಣಾಕಾರ ಮಾಡಿ ಇಲ್ಲಿ. ಓಕೆ, 782 ಇಂಟು 1/2. ಓಕೆ, 23/12 ಡಿವೈಡೆಡ್ ಬೈ ಆಗುತ್ತೆ. ಹೌದಾ, ಡಿವೈಡೆಡ್ ಬೈ ಇದನ್ನ ನಾವು ರೆಸಿಪ್ರೋಕಲ್ ಮಾಡಿದ್ರೆ ಅಂದರೆ ವ್ಯತ್ಕ್ರಮ ಮಾಡಿದ್ರೆ ಛೇದ ಏನಾಗುತ್ತೆ, ಅಂಶಕ್ಕೆ ಹೋಗುತ್ತೆ. ಅಂಶ ಇದ್ದಿದ್ದು ಛೇದದಲ್ಲಿ ಹೋಗುತ್ತೆ. 12 ಡಿವೈಡೆಡ್ ಬೈ 23. ಓಕೆ, ಕ್ಯಾನ್ಸಲ್ ಮಾಡ್ತಾ ಹೋಗ್ರಿ. 2 1 2 2 6 12. ಓಕೆ, ನೆಕ್ಸ್ಟ್ ಅದೇ ಥರ 23 1 23 23 782 23ರಿಂದ ಭಾಗ ಮಾಡಿರಿ. ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ನೀವು ಈ ಥರ ಭಾಗ ಆದರೂ ಮಾಡ್ಕೊಂಡು ನೋಡ್ಬೋದು. 23 7 46 23 3 69. ಓಕೆ, 8ರಲ್ಲಿ 9 ಹೋಗಲ್ಲ, ಹಾಗಾಗಿ ಇದು 2 ಕರೆಕ್ಟಾ. ನೆಕ್ಸ್ಟು 23 ಮಗ್ಗಿಲಿ 92 23 4 23 4 4 3 12 4 8 1 9 23 4 92. ಹಾಗಾದರೆ ಎಷ್ಟು ಬಂತಿಲ್ಲಿ 34. 23 1 23 34. ಹಾಗಾದರೆ ಏನೇನು ಉಳಿತು ಇಲ್ಲಿ 34 ಇಂಟು 1 ಇಂಟು 6 ಎಷ್ಟಾಗ್ತಾ ಇದೆ 6 4 24 6 3 18 18 1 2 20. ಓಕೆ, 1/2 ಎಷ್ಟಾಗ್ತಾ ಇದೆ ಮೊತ್ತ 204 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ. 782 ರೂಪಾಯಿಗಳಲ್ಲಿ 1/2 ಭಾಗ 204 ಆಗ್ತಾ ಇದೆ.
ಓಕೆ, ಇವುಗಳ ಅನುಪಾತದ 1/2 ಅನುಪಾತ ಎಷ್ಟಾಗ್ತಾ ಇದೆ ಅಂತಂದರೆ 204 ಆಗ್ತಾ ಇದೆ. ನೀವೀಗ ಏನು ಮಾಡಬೇಕು ಅಂತಂದರೆ ಇದೇ ಪ್ರಶ್ನೆಗೆ ನಾನೀಗ ಆಲ್ರೆಡಿ ಮೊತ್ತ ಎಷ್ಟು ಬರುತ್ತೆ ಒಟ್ಟು ಮೊತ್ತವನ್ನು ಕಂಡುಹಿಡಿದೀನಿ. ಎಷ್ಟಿದೆ ಅಂತಂದರೆ ಅನುಪಾತಗಳ ಒಟ್ಟು ಮೊತ್ತ ಎಷ್ಟಿದೆ 23/12 ಇದೆ. ಹೌದಾ, ಈಗ ನೀವೇನು ಮಾಡಬೇಕು ಅಂತಂದರೆ 1/2 ನಾನು ಆಲ್ರೆಡಿ ಹೇಳಿದ್ದೀನಿ 204 ಬರ್ತಾ ಇದೆ. ಹಾಗಾದರೆ 2/3 ಎಷ್ಟು ಬರುತ್ತೆ, ಅದೇ ಥರ 3/4 ಎಷ್ಟು ಬರುತ್ತೆ ಅಂತ ಕಮೆಂಟ್ ಮುಖಾಂತರ ನಿಮ್ಮ ಆನ್ಸರ್ಗಳನ್ನು ಕಳಿಸ್ರಿ. ಓಕೆನಾ, ಇದು ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನು ಕೊಟ್ಟಿದ್ದಾರೆ? 212 ಡಿಗ್ರಿ ಫ್ಯಾರನೈಟ್ ಅನ್ನು ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತಿಸಿ. ಡಿಗ್ರಿ ಫ್ಯಾರನೈಟ್ ಕೊಟ್ಟಿದ್ದಾರೆ, ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಇದಕ್ಕೆ ನಾನು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ಹಾಕಿದ್ದೀನಿ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದರೆ ಡಿಗ್ರಿ ಫ್ಯಾರನೈಟ್ -32 × 5/9 ಮಾಡಬೇಕು. ನೆಕ್ಸ್ಟ್ ಅದೇ ಥರ ಡಿಗ್ರಿ ಫ್ಯಾರನೈಟ್ಗೆ ಒಂದು ವೇಳೆ ಏನಾದರೂ ಡಿಗ್ರಿ ಸೆಲ್ಸಿಯಸ್ಸಿಂದ ಫ್ಯಾರನೈಟಿಗೆ ಕೇಳಿದ್ರು ಅಂತಂದರೆ ಇದು ಇಂಪಾರ್ಟೆಂಟು. ಸೈನಿಕ ಕ್ವಶನ್ ಪೇಪರಲ್ಲಿ ನೀವು ನೋಡ್ರಿ, ಬೇಕಾದರೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ಈ ಥರ ಬರ್ತಾ ಇದ್ದಾವೆ. ಓಕೆನಾ, ಒಂದು ವೇಳೆ ಅವರು ಸೂತ್ರ ಇದನ್ನು ಕೊಟ್ಟಿರ್ಬೋದು, ಒಂದು ವೇಳೆ ಕೊಡದೆ ಇರ್ಬೋದು. ನೀವು ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ರೈಟ್, ಹಾಗಾದರೆ ಇದನ್ನು ನೀವು ನೆನಪಿಡಲೇಬೇಕಾಗ್ತಾ ಇದೆ. ಓಕೆ, ನಮಗೇನು ಹೇಳಿದ್ದಾರೆ ಈಗ? ಡಿಗ್ರಿ ಫ್ಯಾರನೈಟ್ ಅನ್ನು 212 ಡಿಗ್ರಿ ಫ್ಯಾರನೈಟ್ ಕೊಟ್ಟಿದ್ದಾರೆ, ಇದನ್ನು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ ನಾವು ಈ ಸೂತ್ರವನ್ನು ಬಳಸಬೇಕಾಗ್ತಾ ಇದೆ. ಏನು ಆ ಸೂತ್ರ? ಡಿಗ್ರಿ ಸೆಲ್ಸಿಯಸ್ = ಡಿಗ್ರಿ ಫ್ಯಾರನೈಟ್ -32 ಓಕೆ ಇಂಟು 5/9 ಅಂತಕ್ಕಂಥದ್ದು. ರೈಟ್, ಹಾಗಾದರೆ ಬರೀರಿ. ಡಿಗ್ರಿ ಫ್ಯಾರನೈಟ್ ಎಷ್ಟು ಕೊಟ್ಟಿದ್ದಾರೆ? ಡಿಗ್ರಿ ಫ್ಯಾರನೈಟು 212 ಕೊಟ್ಟಿದ್ದಾರೆ, -32 ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥದ್ದು ನಾವು ಫಸ್ಟ್ ಸೊಲ್ಯೂಷನ್ ಮಾಡ್ಕೋಬೇಕು, ಇಂಟು 5/9. ಓಕೆ, 212ರಲ್ಲಿ 32 ಕಳೀರಿ, ಎಷ್ಟು ಬರ್ತಾ ಇದೆ ನಮಗೆ? 212ರಲ್ಲಿ 32 ಕಳೀರಿ, 0. 11ರಲ್ಲಿ 3 ಹೋದರೆ 8 1 ಅಂದರೆ 180 ಇಂಟು 5/9. 9 1 9 9 2 18 0 0 25 100. ಮುಂದೆ ಏನಿಡಬೇಕು? ಡಿಗ್ರಿ ಸೆಲ್ಸಿಯಸ್. ಅಂದರೆ ನಾವೇನು ಮಾಡಿದ್ದೀವಿ? ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದ್ದೀವಿ. ಡಿಗ್ರಿ ಫ್ಯಾರನೈಟನ್ನು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದ್ದೀವಿ. ಹಾಗಾದರೆ ಎಷ್ಟು ಬರ್ತಾ ಇದ್ದಿಲ್ಲ? 212 ಡಿಗ್ರಿ ಫ್ಯಾರನೈಟ್ ಅಂತಂದ್ರೂ ಒಂದೇ, 100 ಡಿಗ್ರಿ ಸೆಲ್ಸಿಯಸ್ ಅಂದರೂ ಕೂಡ ಒಂದೇ. ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿದರೆ 100 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಬಿ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಈ ಥರ ನೀವು ಇಲ್ಲಿ ನೋಡ್ರಿ, ಈ ಫಾರ್ಮುಲಾಗಳನ್ನು ನೀವು ಬರ್ಕೊಂಡು ಪದೇ ಪದೇ ನೀವು ಬಾಯಟ್ ಹಾಕಿ ಇದನ್ನು ನೆನಪಿಡಬೇಕು. ಭಾಳ ಸಿಂಪಲ್ ಇದೆ. ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಡಿಗ್ರಿ ಫ್ಯಾರನೈಟ್ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಡಿಗ್ರಿ ಸೆಲ್ಸಿಯಸ್ಗೆ ಮಾಡ್ತಾ ಇದ್ದೀವಿ ಅಂತಂದರೆ ಡಿಗ್ರಿ ಫ್ಯಾರನೈಟ್ -32 ಫಸ್ಟ್ ನಾವೇನು ಮಾಡ್ಕೋಬೇಕು? ಫ್ಯಾರನೈಟ್ ಜೊತೆಗೆ -32 ಮಾಡ್ಕೋಬೇಕು. ಓಕೆ, ಇಂಟು 5/9. ಅದೇ ಒಂದು ವೇಳೆ ಅವ್ರು ಏನಾದರೂ ಡಿಗ್ರಿ ಫ್ಯಾರನೈಟಿಗೆ ಕನ್ವರ್ಟ್ ಮಾಡಿರಿ ಅಂತ ಕೇಳಿದರೆ ಇದೇ 100 ಅಂತಿದೆ ಅಲ್ವಾ, ಇದನ್ನು ನೀವು ಇಲ್ಲಿ ಈ ಫಾರ್ಮುಲಾದಲ್ಲಿ ಹಾಕಿದರೆ ನಿಮಗೆ ಆನ್ಸರ್ ಬರ್ತಾ ಇದೆ 212 ಅಂತಕ್ಕಂಥದ್ದು. ಓಕೆ, ಯಾವ ಥರ? ಡಿಗ್ರಿ ಸೆಲ್ಸಿಯಸ್ ಇದ್ದಲ್ಲಿ 100 ಹಾಕ್ರಿ, ಇಂಟು 5/9 ಮಾಡಿರಿ, +32 ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತಾ ಇದೆ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ. 212 ಡಿಗ್ರಿ ಫ್ಯಾರನೈಟ್ ಅಂಥೇಳಿ. ಗೊತ್ತಾಗ್ತಿದೆನಾ? ಇವೆರಡು ಫಾರ್ಮುಲಾಗಳನ್ನು ನೀಟಾಗಿ ಒಂದು ಸೈಡ್ ಬರೆದು ಪದೇ ಪದೇ ಒಂದು 2-3 ಕ್ವಶನ್ಸ್ಗಳನ್ನು ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆಗಿರಿ. ಓಕೆ, ಹಾಗಾದರೆ ನೆಕ್ಸ್ಟ್ ಈ ಕ್ವಶನ್ ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ನೋಡಿ. ಪ್ರಶ್ನೆ ಸಂಖ್ಯೆ 3 ಏನು ಕೊಟ್ಟಿದ್ದಾರೆ? 6, 4, 7 ಸ್ಟಾರ್ ಮತ್ತು 10ರ ಸರಾಸರಿ 8 ಆದರೆ ಸ್ಟಾರ್ನ ಬೆಲೆ ಎಷ್ಟು ಅಂತ ಕೇಳಿದರೆ 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 1, 2, 3, 4, 5. ಓಕೆ, ಒಟ್ಟು 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 5 ಸಂಖ್ಯೆಗಳ ಸರಾಸರಿ 8 ಆಗ್ತಾ ಇದೆ. ಹಾಗಾದರೆ ಸ್ಟಾರ್ ಇರೋ ಪ್ಲೇಸಲ್ಲಿ ಯಾವ ಸಂಖ್ಯೆಯನ್ನು ನಾವು ಹಾಕಬೇಕು? ಸ್ಟಾರ್ ಇರೋ ಪ್ಲೇಸಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದರೆ ಅದರ ಸರಾಸರಿ 8 ಬರುತ್ತೆ ಅಂತ ಕೇಳಿದ್ದಾರೆ. ನಾವು ಏನು ಮಾಡಬೇಕು? ಈ ಥರ ಪ್ರಶ್ನೆ ಕೇಳಿದ್ರು ಅಂತಂದರೆ ಫಸ್ಟ್ ಆ ಸಂಖ್ಯೆಗಳನ್ನು ಇನ್ನೊಂದು ಸರಿ ಬರಿತಾ ಇದ್ದೀನಿ. 6, 4, 7 ಸ್ಟಾರ್ ಮತ್ತು 10. ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ ನೋಡ್ರಿ, ಅದರ ಸರಾಸರಿ ಎಷ್ಟಿದೆ ಅಂತ ಹೇಳಿದರೆ 8. ಸಂಖ್ಯೆಗಳೆಷ್ಟಿದ್ದಾವೆ? 1, 2, 3, 4, 5. ಒಟ್ಟು 5 ಸಂಖ್ಯೆಗಳಿದ್ದಾವೆ. 8 × 5. ಹಾಗಾದರೆ ಅದರ ಮೊತ್ತ ಕಂಡುಹಿಡ್ಕೊಂಡ್ಬಿಟ್ಟೆ ನಾನು. ಎಷ್ಟು ಬರ್ತಾ ಇದೆ ನಮಗೆ? 40 ಬರ್ತಾ ಇದೆ.
ಕೊಟ್ಟಂತಹ ಸಂಖ್ಯೆಗಳನ್ನು ಮಾತ್ರ ಕೂಡಿಸಿಬಿಡ್ರಿ. ಇಲ್ಲಿ ಕೊಟ್ಟಂಥ ಸಂಖ್ಯೆಗಳನ್ನು ಕೂಡಿಸಿರಿ. ಮೊತ್ತ ಎಷ್ಟು ಬಂದಿದೆ ನಮಗೆ 40. ಅಂದರೆ ಈ 4 ಸಂಖ್ಯೆಗಳನ್ನು ಕೂಡಿಸಿದರೆ ನಮಗೆ 40 ಬರಬೇಕು. ಹಾಗಾದರೆ 6 4 10 10 7 17 17 ಪ್ಲಸ್ 10 37. ಓಕೆ, ಪ್ಲಸ್ ಸ್ಟಾರ್ ಈಸ್ ಈಕ್ವಲ್ಸ್ ಟು 40 ಬರ್ತಾ ಇದೆ. ಹಾಗಾದರೆ ಸ್ಟಾರ್ ನಮಗೆ ಬೇಕಾಗಿತ್ತು ಅಂದರೆ ಸ್ಟಾರ್ ಈಸ್ ಈಕ್ವಲ್ಸ್ ಟು 40 ಮೈನಸ್ 37 ಎಷ್ಟು ಬರ್ತಾ ಇದೆ? ಸ್ಟಾರ್ ಈಸ್ ಈಕ್ವಲ್ಸ್ ಟು ನಮಗೆ 3. ಸ್ಟಾರ್ ಇರೋ ಜಾಗದಲ್ಲಿ ಏನಿರಬೇಕಾಗಿತ್ತು? 3. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ನಮಗೆ ಆಪ್ಷನ್ ಸಿ ಆಗ್ತಾ ಇದೆ. ಗೊತ್ತಾಯ್ತಲ್ವ ಯಾವ ಥರ ಮಾಡಬೇಕು? ಅಂದರೆ ನೀವು ಮೊದಲು ಮೊತ್ತವನ್ನು ಕಂಡುಹಿಡ್ಕೊಂಡ್ಬಿಟ್ರೆ ನಿಮಗೆ ಮಾಡಲಿಕ್ಕೆ ಈಸಿ ಆಗ್ತಾ ಇದೆ. ಕೊಟ್ಟಂತಹ ಸಂಖ್ಯೆಗಳನ್ನು ಆ್ಯಡ್ ಮಾಡಿರಿ. ನೆಕ್ಸ್ಟ್ ಸ್ಟಾರ್ ಬೇಕಾಗಿದೆ ಅಲ್ವಾ, ಸ್ಟಾರ್ನ ಮಾತ್ರ ಹೊರಗಡೆ ತೆಗೀರಿ. ಪ್ಲಸ್ ಇರೋದ್ರಿಂದ ಇದೇನಾಗುತ್ತೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 40ರಲ್ಲಿ 37 ಹೋದರೆ 3 ಬರ್ತಾ ಇದೆ. ಹಾಗಾದರೆ 3 ಅಂತಕ್ಕಂಥದ್ದು ಈ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ ಅಲ್ವಾ? ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4. ಓಕೆ, ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ವತಿಯಿಂದ ಬೇಸಿಗೆ ತರಬೇತಿಗಳು ಪ್ರಾರಂಭವಾಗಿದ್ದಾವೆ. 4ರಿಂದ 10ನೇ ತರಗತಿಯವರೆಗೆ ಓದುವಂಥ ಎಲ್ಲ ಮಕ್ಕಳಿಗೂ ಕೂಡ ಬೇಸಿಗೆ ತರಬೇತಿಗಳು ಪ್ರಾರಂಭವಾಗಿದ್ದಾವೆ. 4 ಮತ್ತು 5ನೇ ತರಗತಿ ಓದುವಂತಹ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್, ನವೋದಯ ಬೇಸಿಕ್ ಫೌಂಡೇಶನ್ನ ಹಾಕಿಕೊಡಲಾಗ್ತಾ ಇದೆ. 6ರಿಂದ 10ನೇ ತರಗತಿ ಓದುತ್ತಿರುವ ಎಲ್ಲ ಮಕ್ಕಳಿಗೂ ಕೂಡ NCERT ಸಿಲೆಬಸ್ಗಳನ್ನು ಕಂಪ್ಲೀಟ್ ಮಾಡಿಕೊಡಲಾಗ್ತಾ ಇದೆ. 4ರಿಂದ 10ನೇ ತರಗತಿವರೆಗೆ ನಿಮಗೆ ಕ್ಲಾಸಸ್ಗಳನ್ನು ಮಾಡಲಾಗ್ತಾ ಇದೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕನ್ನಡಿ ನೀವು ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ನೆಕ್ಸ್ಟ್ ಅದೇ ಥರ ಏಪ್ರಿಲ್ 1ರಿಂದನೇ ತರಗತಿಗಳು ಪ್ರಾರಂಭವಾಗ್ತಾ ಇದ್ದಾವೆ. ಓಕೆ, ಇದೇ ಏಪ್ರಿಲ್ 1, 2025ರಿಂದ ಬೇಸಿಗೆ ತರಬೇತಿಗಳು ಪ್ರಾರಂಭವಾಗ್ತಿದ್ದಾವೆ. ಯಾರಿಗೆಲ್ಲ ಅಡ್ಮಿಷನ್ ಬೇಕಲ್ವಾ, ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ರೂಪಾಯಿ 4,000ಗೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 800 ರು ಬಡ್ಡಿ ಪಡೆಯಲು ಬೇಕಾಗುವ ಕಾಲ. ನೋಡ್ಕೋರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಿದೆ ಅರ್ಥ ಮಾಡ್ಕೋರಿ. 4,000 ರೂಗಳಿಗೆ ಅಂದರೆ ಇದೇನಿದು ಅಸಲಾಯಿತು. 4,000 ರೂಗಳಿಗೆ ನಮಗೆ ಬಡ್ಡಿ ಎಷ್ಟು ಬೇಕಂತ ಹೇಳಿದ್ದಾರೆ? 800 ರೂಪಾಯಿ ಬಡ್ಡಿ ಬೇಕು ಅಂತ ಹೇಳಿದ್ದಾರೆ. 800 ರೂಪಾಯಿಯನ್ನು ಬಡ್ಡಿ ಪಡೆಯಲು ಎಷ್ಟರ ದರದಲ್ಲಿ? ವಾರ್ಷಿಕ 5% ದರದಲ್ಲಿ, ಬಡ್ಡಿ ದರದಲ್ಲಿ. ಓಕೆ, ಬೇಕಾಗುವ ಕಾಲ ಎಷ್ಟು, ಸಮಯ ಎಷ್ಟು ಕಂಡುಹಿಡಿಯಿರಿ ಅಂತ ಹೇಳಿದರೆ ನಿಮಗೆ ಒಂದಿಷ್ಟು ಫಾರ್ಮುಲಾಗಳನ್ನು ಬರೆಸ್ತಾ ಇದ್ದೀನಿ. ಈ ಫಾರ್ಮುಲಾಗಳನ್ನು ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ನೀವೇನು ಮಾಡ್ಬೋದು? ಈಸಿಯಾಗಿ ಸರಳ ಬಡ್ಡಿಯನ್ನು ಕಂಡುಹಿಡಿಬೋದು. ಕಾಲ ಕೇಳಿರಲಿ ಅಥವಾ ಅಸಲು ಕೇಳಿರಲಿ ಅಥವಾ ದರ ಕೇಳಿರಲಿ, ನೀವೇನು ಮಾಡ್ಬೋದು? ಈಸಿಯಾಗಿ ಕಂಡುಹಿಡಿಬೋದು. ಏನು? ಫಸ್ಟು ಸರಳ ಬಡ್ಡಿ ಕಂಡುಹಿಡಿಬೇಕಾದ್ರೆ SI ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸರಳ ಬಡ್ಡಿ ಕಂಡುಹಿಡಿಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ P × T × R ಡಿವೈಡೆಡ್ ಬೈ 100. ಅಸಲು ಇಂಟು ದರ ಇಂಟು ಕಾಲ ಡಿವೈಡೆಡ್ ಬೈ 100 ಅಂತಕ್ಕಂಥದ್ದು. ಓಕೆ, ಅದೇ ನಮಗೆ ಪ್ರಿನ್ಸಿಪಲ್ ಬೇಕಾಗಿತ್ತು ಅಂದರೆ ಒಂದು ನೆನಪಿಟ್ಕೊಂಡ್ಬಿಡ್ರಿ, PTR ಈ 3 ಕೂಡ ಕಂಡುಹಿಡಿಬೇಕಾಗಿತ್ತು ಅಂತಂದರೆ ನೋಡಿ ಇಲ್ಲಿ ರೈಟ್ ಕರೆಕ್ಟಾಗಿ ಕೇಳಿಸ್ಕೋರಿ. ಪ್ರಿನ್ಸಿಪಲ್ ಕಂಡುಹಿಡಿಬೇಕಾಗಿತ್ತು ಅಂತಂದರೆ SI × 100 ಇದು ಎಲ್ಲದಕ್ಕೂ ಕಾಮನ್. SI × 100 ಸೇಮ್ ಇದಕ್ಕೂ ಕೂಡ SI × 100, ಇದಕ್ಕೂ ಕೂಡ SI × 100 ಅಂಶದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಇಂಟು 100. ಓಕೆ, ಡಿವೈಡೆಡ್ ಬೈ ನಾವಿಲ್ಲಿ ಏನು ಕಂಡುಹಿಡ್ತಾ ಇದ್ದೀವಿ? ಪ್ರಿನ್ಸಿಪಲ್ ಕಂಡುಹಿಡ್ತಾ ಇದ್ದೀವಿ. ನಮಗೆ ಇನ್ನೂ ಏನು ಕೊಟ್ಟಿರ್ತಾರೆ? ಟೈಮ್ ರೇಟ್ ಕೊಟ್ಟಿರ್ತಾರೆ. ಟೈಮ್ ಇಂಟು ರೇಟ್, ದರ ಇಂಟು ಕಾಲ. ಓಕೆ, ನಾವು ಈ ಟೈಮ್ ಕಂಡುಹಿಡ್ತಾ ಇದ್ದೀವಿ. ಏನೇನು ಉಳಿದು? ಪ್ರಿನ್ಸಿಪಲ್ಲು, ರೇಟ್ ಉಳಿತು. ಪ್ರಿನ್ಸಿಪಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಹೌದಾ? ನಾವಿಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ದರ ಕಂಡುಹಿಡ್ತಾ ಇದ್ದೀವಿ. ಏನು ಉಳಿತು? P × T, P × T. ಈ ಫಾರ್ಮುಲಾಗಳನ್ನು ಈಸಿಯಾಗಿ ನೆನ್ಪಿಟ್ರೆ ನಿಮಗೆ ಸರಳ ಬಡ್ಡಿಯಲ್ಲಿ 1 ಅಂಕ ಸಿಗ್ತಾ ಇದೆ. ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ಹಾಕ್ಬೋದು. ಒಂದು ಪ್ರಶ್ನೆಗೆ 3 ಅಂಕಗಳು ಇರ್ತಾ ಇದ್ದಾವೆ ಗಣಿತಕ್ಕೆ ಸೈನಿಕದಲ್ಲಿ. ಓಕೆನಾ? ಹಾಗಾದರೆ ಇದೇ ಫಾರ್ಮುಲಾಗಳನ್ನು ಯೂಸ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ? ಈಗ ದರವನ್ನು ಕಾಲವನ್ನು ಕಂಡುಹಿಡಿತಾ ಇದ್ದೀನಿ. ಬೇಕಾಗುವ ಕಾಲ ಎಷ್ಟು ಅಂತ ಕೇಳಿದ್ದಾರೆ, ರೈಟ್ ಅಲ್ವಾ? ಹಾಗಾದರೆ ಕಾಲ ಬೇಕಾಗಿತ್ತು ಅಂದರೆ ಟೈಮ್ ಅಂತ ಕರಿತಾ ಇದ್ದೀವಿ ಕಾಲವನ್ನು. ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕಾಗ್ತಾ ಇದೆ. ಏನು? ಕಾಲ ಈಸ್ ಈಕ್ವಲ್ಸ್ ಟು SI × 100 ಅಂದರೆ ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು. ಓಕೆ, ಅಸಲು ಇಂಟು ದರ. ಓಕೆನಾ? ರೈಟ್. ಹಾಗಾದರೆ
ಸರಳ ಬಡ್ಡಿ ಎಷ್ಟು ಬೇಕಂತ ಹೇಳಿದರೆ 800 ರೂಪಾಯಿ ಸರಳ ಬಡ್ಡಿಯನ್ನು ಪಡೆಯಲು. ಸರಳ ಬಡ್ಡಿ ಅವರೇ ಕೊಟ್ಟಿದ್ದಾರೆ. ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಮೊತ್ತ ಕೊಟ್ಟಿರ್ತಾರೆ, ಆ ಮೊತ್ತದಲ್ಲಿ ಅಸಲನ್ನು ಮೈನಸ್ ಮಾಡಿದರೆ ನಿಮಗೆ ಸರಳ ಬಡ್ಡಿ ಸಿಗ್ತಾ ಇದೆ. ಓಕೆ, ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟಿದೆ, ಅಸಲು ಎಷ್ಟಿದೆ 4000. ಅಸಲು 4000 ಇಂಟು ವಾರ್ಷಿಕ ದರ 5. ಓಕೆನಾ, ಇವೆರಡು 0. ಓಕೆ, ಇವೆರಡು 0 ಕ್ಯಾನ್ಸಲ್. ಇದು ಒಂದು 0, ಇದು ಒಂದು 0 ಕ್ಯಾನ್ಸಲ್. 5 1 5 2 2 1 2 2 2 1 2 4 ಇಸ್ ಈಕ್ವಲ್ಸ್ ಟು 4 ವರ್ಷ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ. ಬೇಕಾಗುವ ಕಾಲ ಎಷ್ಟು ಅಂದರೆ 4 ವರ್ಷ. ಓಕೆ, ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5 ನೋಡೋಣ. ಮುಂದಿನ ಪ್ರಶ್ನೆ 3.726 ಭಿನ್ನರಾಶಿ ರೂಪ ಏನು ಅಂತ ಕೇಳಿದರೆ. ಓಕೆ, ಇದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, 3.726 ಭಿನ್ನರಾಶಿ ರೂಪ ಏನು ಬರ್ತಾ ಇದೆ. ಓಕೆ, ಇಲ್ಲಿ ಪಾಯಿಂಟ್ ಆದ ನಂತರ, ಓಕೆ, ಇದನ್ನೇನಾದ್ರು ನಾವು ಭಿನ್ನರಾಶಿ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದರೆ ಪಾಯಿಂಟ್ ಆದ ನಂತರ ಎಷ್ಟು ಅಂಕಿಗಳಿದ್ದಾವೆ, 3 ಅಂಕಿಗಳಿದ್ದಾವೆ. ನಾವು ಛೇದದಲ್ಲಿ 3 ಸೊನ್ನೆಗಳನ್ನು ಬರೆದು ಪಾಯಿಂಟ್ ಆದ ನಂತರ ಎಷ್ಟು ಅಂಕಿಗಳಿದ್ದಾವೆ ಅಷ್ಟು ಸೊನ್ನೆಗಳನ್ನು ಹಾಕಬೇಕು, ಮುಂದೆ 1 ಬರಿಬೇಕು. ಈ ಪಾಯಿಂಟನ್ನು ತೆಗೆದು ಮೇಲ್ಗಡೆ ಏನಿರುತ್ತೆ ಆ ನಂಬರನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. 3726 ಡಿವೈಡೆಡ್ ಬೈ 1000. ಓಕೆ, 3726 ಡಿವೈಡ್ ಬೈ 1000 ಇದು ರೈಟ್ ಆಗ್ತಾ ಇದೆ. ಓಕೆ, ಒಂದು ವೇಳೆ ನಾನು ಅದಕ್ಕೆ ಈ ಆಪ್ಷನ್ಲಿ ಬೇಕಂತಾನೆ ನಾನು ನಿಮಗೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದೀನಿ. ಏನು ಅಂತಂದರೆ ಇದನ್ನು ಯಾವಾಗಲೂ ನಾವು ಕನಿಷ್ಠ ರೂಪದಲ್ಲಿ ಇಡಬೇಕು. ಒಂದು ವೇಳೆ ಕನಿಷ್ಠ ರೂಪದಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅಂತಂದರೆ ನೀವೇನು ಮಾಡಬೇಕು, ಇದನ್ನೇ ಆನ್ಸರ್ ಆಗಬೇಕು. ಒಂದು ವೇಳೆ ಕನಿಷ್ಠ ರೂಪದಲ್ಲಿ ಕೊಟ್ಟಿದ್ದಾರೋ ಇಲ್ಲ ಚೆಕ್ ಮಾಡಬೇಕಂದ್ರೆ ಇವು ಎರಡೂ ಕೂಡ ಭಾಗ ಆಗ್ತಾವೋ ಇಲ್ಲ ಚೆಕ್ ಮಾಡಿಕೊಂಡು ಕನಿಷ್ಠ ರೂಪಕ್ಕೆ ಪರಿವರ್ತನೆ ಆಗುತ್ತೋ ಇಲ್ಲ ನೋಡಿಕೊಂಡು ನಂತರ ನೀವು ಆಪ್ಷನ್ನ ಹಾಕಬೇಕಾಗ್ತಾ ಇದೆ. ಓಕೆ, ಕನಿಷ್ಠ ರೂಪದಲ್ಲಿ ಇರ್ತಕ್ಕಂಥದ್ದೇ ನಮಗೆ ಆನ್ಸರ್ ಆಗಿರುತ್ತೆ. ಒಂದು ವೇಳೆ ನೋಡೋಣ ಕನಿಷ್ಠ ರೂಪದಾಗ ಪರಿವರ್ತನೆ ಮಾಡಿರಿ. ಇಲ್ಲಿ 6 ಇದೆ, ಇಲ್ಲಿ 0 ಇದೆ ಅಂದರೆ ಇದು 2ರಿಂದ ಭಾಗ ಹೋಗುತ್ತೆ. 2 5 10 0 0. ಓಕೆ, 2 1 2 1 ಉಳಿತು, 2 8 16 1 ಉಳಿತು, 2 6 12 2 3 6. ಹಾಗಾದರೆ 1863 ಡಿವೈಡೆಡ್ ಬೈ 500. ಇದನ್ನೇನಾದರೂ ಆಪ್ಷನಲ್ಲಿ ಕೊಟ್ಟಿದ್ರು ಅಂತಂದರೆ ಇದೇ ಆನ್ಸರ್ ಆಗಿರುತ್ತೆ. 1863 ಡಿವೈಡೆಡ್ ಬೈ 500 ಆಪ್ಷನ್ ಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅವ್ರು ಏನಾದರೂ ಒಂದು ವೇಳೆ ಕೊಟ್ಟಿದ್ದಿಲ್ಲ ಅಂತಂದರೆ ನೀವು ಒಂದ್ಸರಿ ಕನಿಷ್ಠ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಮಾಡಿ ಇದು ಆನ್ಸರ್ ಕೊಟ್ಟಿದ್ರೆ ಇದನ್ನು ಹಾಕಬೇಕು. ಇಲ್ಲ ಅಂತಂದರೆ ನೀವು ಇಲ್ಲಿ ಡೈರೆಕ್ಟ್ ಆನ್ಸರ್ 3726 ಡಿವೈಡ್ ಬೈ 1000 ಅಂತ ಹಾಕ್ಬೋದು. ಬಟ್ ಇಲ್ಲಿ ಕನಿಷ್ಠ ರೂಪಕ್ಕೆ ಕೊಟ್ಟಿರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗ್ತಾ ಇದೆ. ಓಕೆನಾ, ಅರ್ಥ ಆಯ್ತಲ್ವಾ? ಪ್ರಶ್ನೆಗಳನ್ನು ನೀವು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಂಡು ಆಪ್ಷನ್ಸ್ಗಳ ಎಲ್ಲವನ್ನೂ ಕೂಡ ನೋಡಿ ನಂತರ ನೀವು ಆನ್ಸರ್ನ ಮಾಡಬೇಕಾಗ್ತಾ ಇದೆ. ರೈಟ್, ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 6. 11 ಇಂಟು 13 ಇಂಟು 5 ಮತ್ತು 7 ಇಂಟು 3 ಇಂಟು 5ರ ಮಸ ಎಷ್ಟು? ಓಕೆ, ಮಸವನ್ನು ಕೇಳಿದ್ದಾರೆ. ಯಾವ ಸಂಖ್ಯೆಗಳ ಮಸವನ್ನು ಕೇಳಿದ್ದಾರೆ ಅಂತಂದರೆ 11 ಇಂಟು 13 ಇಂಟು 5 ಕೊಟ್ಟಿರ್ತಕ್ಕಂತಹ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಮೇಲೆ ಬರ್ಕೋರಿ. ಸೆಕೆಂಡ್ ಏನು ಎರಡನೇ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದನ್ನು ಅದರ ಕೆಳಗಡೆನೇ ಬರೀಬೇಕು. 7 ಇಂಟು 3 ಇಂಟು 5 ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ವೇಳೆ ಅವ್ರು ಏನಾದರೂ ಇನ್ನೊಂದು ಸಂಖ್ಯೆ ಕೊಟ್ಟಿದ್ರು ಅಂದರೆ ನೆಕ್ಸ್ಟ್ ಅದನ್ನು ಕೂಡ ಇದ್ರ ಕೆಳಗಡೆ ಬರಿತಾ ಹೋಗಬೇಕು. ಬಟ್ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮ ಸಹ ಕೇಳಿದಾರೋ ಅಥವಾ ಲ ಸಹ ಕೇಳಿದಾರೋ. ಮ ಸಹ ಕೇಳಿದಾರೋ ಅಂತಂದರೆ ಈ ಎರಡೂ ಸಂಖ್ಯೆಗಳಲ್ಲಿ ಕೂಡ ಆ ಸಂಖ್ಯೆ ರಿಪೀಟ್ ಆಗಿರಬೇಕು, ಅದೇ ಅದರ ಮ ಸಹ ಆಗಿರುತ್ತೆ. ಒಂದು ವೇಳೆ ಲ ಸಹ ಅಂತ ಕೇಳಿದ್ರು ಅಂತಂದರೆ ಇದರ ಲ ಸಹ ಬರೀತಿದ್ದೀನಿ ನೋಡ್ರಿ, ಇದರ ಲ ಸಹ ಬರಿತೀನಿ. ಇದರ ಲ ಸಹ ಏನಂತಂದರೆ 3 ಇಂಟು 5 ಇಂಟು 7 ಇಂಟು 11 ಇಂಟು 13 ಇದರ ಲ ಸಹ ಆಗ್ತಾ ಇದೆ. ಅವ್ರು ಏನು ಕೇಳಿದ್ದಾರೆ ನಮಗೀಗ ಮ ಸಹ ಕೇಳಿರೋದ್ರಿಂದ
ಮ ಸ ಅ ಕೇಳಿರೋದ್ರಿಂದ ಎರಡರಲ್ಲೂ ಕೂಡ ರಿಪೀಟ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದರೆ ಈ 5 ಅಂತಕ್ಕಂಥದ್ದು. ಇದರ ಮ ಸ ನಮಗೆ 5 ಆಗ್ತಾ ಇದೆ. ಒಂದು ವೇಳೆ ಇದು 13 ಇತ್ತು ಅಂದರೆ 5 × 13 ಆಗ್ತಾ ಇತ್ತು. ಗೊತ್ತಾಯ್ತಲ್ವಾ? ಎರಡೂ ಸಂಖ್ಯೆಯಲ್ಲೂ ಕೂಡ ಎರಡೂ ಅಂಕಿಯಲ್ಲೂ ಕೂಡ ಇದೇನಾಗಿರಬೇಕು, ರಿಪೀಟ್ ಆಗಿರಬೇಕು. ಅಂತಹದ್ದನ್ನು ಮಾತ್ರ ನಾವು ಮ ಸ ಅಂತ ಕರಿತೀವಿ. ಲ ಸ ಅಂತಂದರೆ ಎಲ್ಲವನ್ನೂ ಕೂಡ ಬರಿಬೇಕಾಗ್ತಾ ಇದೆ. ಅರ್ಥ ಆಯ್ತಲ್ವಾ? ಈ ಥರ ನೀವು ಇವುಗಳ ಲಸವನ್ನು ಮಾಡ್ಬೋದು. ಓಕೆನಾ? ಒಂದು ವೇಳೆ ಏನಾದರೂ ಇದೇ ಪ್ರಶ್ನೆ ನಾನು ನಿಮಗೆ ಹಾಕ್ತಾ ಇದ್ದೀನಿ, ಇದರ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಆನ್ಸರ್ನ ಕಮೆಂಟ್ ಮುಖಾಂತರ ಕಳಿಸ್ರಿ. 11 × 13 × 15. ಓಕೆ, 7 × 3 × 5. ಇದರ ಮ ಸ ಅ ಎಷ್ಟು ಬರ್ತಾ ಇದೆ? ಓಕೆ, ಇದನ್ನು ಕಮೆಂಟ್ ಮುಖಾಂತರ ಕಳಿಸಿ. ನೀವು ಕಳಿಸಿರ್ತಕ್ಕಂಥ ಆನ್ಸರ್ ಸರಿ ಇದೆನೋ ತಪ್ಪಿದೆನೋ ನಾನು ಎಲ್ಲರ ಕಮೆಂಟನ್ನು ಚೆಕ್ ಮಾಡಿ ನಾನು ನಿಮಗೆ ಕರೆಕ್ಟ್ ಆನ್ಸರ್ ಇತ್ತಂದರೆ ಹೇಳಿರ್ತೀನಿ. ಓಕೆ, ಒಂದು ವೇಳೆ ನೀವು ತಪ್ಪಾಗಿದ್ದರೆ ಅಂತಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಓಕೆನಾ? ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 7. ಓಕೆ, ನಿಮಗೆ ಆಲ್ರೆಡಿ ಹೇಳಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಸಮ್ಮರ್ ಕ್ಲಾಸಸ್, ಓಕೆ, ಬೇಸಿಗೆ ಶಿಬಿರ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ 4 ರಿಂದ 10ನೇ ತರಗತಿವರೆಗೆ ಏಪ್ರಿಲ್ 1, 2025ರಿಂದ ಮೇ 25ರವರೆಗೆ ನಿಮಗೆ ತರಗತಿಗಳು ನಡೀತಾ ಇದ್ದಾವೆ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಓಕೆ, 4 ರಿಂದ 10ನೇ ತರಗತಿವರೆಗೂ ಕ್ಲಾಸಸ್ಗಳು ನಡೀತಾ ಇದ್ದಾವೆ, ಸಮ್ಮರ್ ಕ್ಲಾಸಸ್ಗಳು. ನಿಮಗೆ ಒಂದು ವೇಳೆ ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7 ನೋಡಿ. ಪ್ರಶ್ನೆ ಸಂಖ್ಯೆ 7 ಏನು ಕೊಟ್ಟಿದ್ದಾರೆ? ಒಬ್ಬ ವ್ಯಕ್ತಿಯು ಒಂದು ಸೈಕಲನ್ನು 1600ಗೆ ಕೊಂಡು ಅದನ್ನು 25% ನಷ್ಟಕ್ಕೆ ಮಾರುತ್ತಾನೆ. ಹಾಗಾದರೆ ಸೈಕಲ್ನ ಮಾರಿದ ಬೆಲೆ ಎಷ್ಟು? ಏನು ಕೇಳಿದರೆ ಇಲ್ಲಿ ಸೈಕಲ್ನ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದರೆ ಅವನು ತಗೊಂಡಿದ್ದೆಷ್ಟಕ್ಕೆ? 1600 ರೂಪಾಯಿಗೆ ಕೊಂಡ ಬೆಲೆ 1600. ಅದನ್ನು ಎಷ್ಟಕ್ಕೆ ಮಾರ್ತಾನೆ? ಅವನು 25% ನಷ್ಟದಲ್ಲಿ ಮಾರ್ತಾನೆ. 25% ನಷ್ಟದಲ್ಲಿ ಮಾರ್ತಾನೆ. ಹಾಗಾದರೆ ಆ ಸೈಕಲ್ನ ಮಾರಿದ ಬೆಲೆ, ಓಕೆ ನೋಡ್ರಿ, ಇಲ್ಲಿ ಕೊಟ್ಟು ಕೊಂಡ ಬೆಲೆ ಯಾವಾಗಲೂ ನಮಗೆ 100% ಆಗಿರುತ್ತೆ. ಹಾಗಾದರೆ 16 = 100% ಆದರೆ ಅವನೀಗ ಎಷ್ಟಕ್ಕೆ ಮಾರಿದಾನೆ ಅಂತ ಹೇಳಿದರೆ 25% ಹಾನಿಯಲ್ಲಿ ಮಾರಿದಾನೆ ಅಂತಂದರೆ ಅವನು 75%ಕ್ಕೆ ಮಾರಿರ್ತಾನೆ. ಅರ್ಥ ಆಯ್ತಾ? ಅವನು 75%ಕ್ಕೆ ಮಾರಿರ್ತಾನೆ, 25% ಹಾನಿಯಲ್ಲಿ ಮಾರಿದಾನೆ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ನೋಡೋಣ, ಇಲ್ಲಿ ನಮಗೆ ಎಷ್ಟು ಬರ್ತಾ ಇದೆ? 1600 × 75 / 100. 2 0 ಕ್ಯಾನ್ಸಲ್. ನೆಕ್ಸ್ಟು 16 ಇಂಟು ಮಾಡಿ, 5 6 30, 16 × 75. ಒಂದು ನಿಮಿಷ, 75 × 16 ಮಾಡ್ಕೊಳ್ಳೋಣ, ಈಸಿಯಾಗಿ ಬರುತ್ತೆ. ರೈಟ್. 5 6 30, 5 7 6 7 42 3 45. ಸೇಮ್. ನೆಕ್ಸ್ಟ್ 1 5 5, 1 7 7, 0 5 5 10, 7 4 11 1 12. ಹಾಗಾದರೆ ಆ ಸೈಕಲ್ನ ಮಾರಿದ ಬೆಲೆ ಎಷ್ಟು? 1200. ಆ ಸೈಕಲ್ನ ಮಾರಿದ ಬೆಲೆ 1200ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಹಾಗಾದರೆ ಅವನು ಏನು ಮಾಡಿದ್ದಾನೆ? ಹಾನಿಯಲ್ಲಿ ಮಾರಿದ್ದಾನೆ. ಎಷ್ಟು ಹಾನಿಯಲ್ಲಿ ಮಾರಿದ್ದಾನೆ ಅಂತಂದರೆ ನೀವು 1600ರಲ್ಲಿ 1200 ಕಳೀರಿ, 400 ರೂಪಾಯಿ ಹಾನಿಯಲ್ಲಿ ಅವನು ಆ ಸೈಕಲ್ನ ಮಾರಿದ್ದಾನೆ. ಓಕೆನಾ? ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 8. ಎ ಅನುಪಾತ ಬಿ = 2:3, ಬಿ ಅನುಪಾತ ಸಿ = 4:3 ಆದರೆ ಎ ಬಿ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಅನುಪಾತದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಏನು ಕೇಳಿದರೆ ಕೊಟ್ಟಿರ್ತಕ್ಕಂಥದ್ದನ್ನ, ಓಕೆ, ಏನು ಕಂಡುಹಿಡಿಬೇಕು ನಾವು? ಎ ಬಿ ಸಿ ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ A:B ಕೊಟ್ಟಿದ್ದಾರೆ. ಎಷ್ಟಿದೆ? 2:3. 2:3.
ನೆಕ್ಸ್ಟ್ ಅದೇ ಥರ B:C ಕೊಟ್ಟಿದ್ದಾರೆ. ಓಕೆ, B:C ಕೊಟ್ಟಿದ್ದಾರೆ. ಎಷ್ಟಿದೆ B ಮತ್ತು C ಎಷ್ಟು ಕೊಟ್ಟಿದ್ದಾರೆ? 4:3. 4:3 ಏನು ಕೊಟ್ಟಿದ್ದಾರಲ್ವ ಅದನ್ನು ಫಸ್ಟು ಬರ್ಕೊಳ್ರಿ. ಬರ್ಕೊಂಡ್ಮೇಲೆ ನಂತರದಲ್ಲಿ ಏನೇನು ಗ್ಯಾಪ್ ಇರ್ತಾ ಇದೆ, ಯಾವ ಸಂಖ್ಯೆಗಳ ಮಧ್ಯದಲ್ಲಿ ಅಥವಾ ಯಾವ ಸಂಖ್ಯೆಗಳ ಕೆಳಗಡೆ ಗ್ಯಾಪ್ ಇರ್ತಾ ಇದೆ ಅಲ್ಲಿ ಏನಾಗಬೇಕು ಅಂದರೆ ಪಕ್ಕದಲ್ಲಿ ಇರುವಂತಹ ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿ 3 ಇದೆ ಅಂತಂದರೆ ಇಲ್ಲಿ ಕೂಡ 3 ಹಾಕ್ರಿ. ನೆಕ್ಸ್ಟ್ ಇಲ್ಲಿ 4 ಇದೆ ಅಂದರೆ ಇಲ್ಲಿ ಕೂಡ ನಾವೇನು ಹಾಕಬೇಕು? 4 ಹಾಕಬೇಕು. ಈ ಸಂಖ್ಯೆಗಳನ್ನು ಫಿಲ್ ಮಾಡಬೇಕು. ನಂತರದಲ್ಲಿ ಇದನ್ನು ಗುಣಾಕಾರ ಮಾಡಿ, ಓಕೆ, ಇಂಟು ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದೇ ಆನ್ಸರ್ ಆಗಿರುತ್ತೆ. 3 3 9 ಇಷ್ಟು 4 3 12 ಇಷ್ಟು 4 2 6 ಸಾರಿ 4 2 8. ಓಕೆ, ಒಂದು ವೇಳೆ ಬಂದಿರತಕ್ಕಂಥ ಉತ್ತರಗಳು ಏನಾದರೂ ಕ್ಯಾನ್ಸಲ್ ಆಗ್ತಾ ಇದ್ದರೆ 3 ಸಂಖ್ಯೆಗಳು ಕೂಡ ಕ್ಯಾನ್ಸಲ್ ಆಗಬೇಕು. ಒಂದೊಂದೇ ಅಲ್ಲ, 3 ಸಂಖ್ಯೆಗಳು ಕೂಡ ಕ್ಯಾನ್ಸಲ್ ಆಗ್ತಿದ್ರೆ ಮಾತ್ರ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲ ಅಂತಂದರೆ A:B:C ನ ಬೆಲೆಯು A:B:C ನ ಬೆಲೆ ಎಷ್ಟಾಗಿರುತ್ತೆ? 8:12:9 ಅಂತಕ್ಕಂಥದ್ದು ಇದು ನಮ್ಮ ಸರಿಯಾದಂಥ ಉತ್ತರ ಆಗಿರುತ್ತೆ. 8 12 9 ಅಂತಕ್ಕಂಥದ್ದು ಆಪ್ಷನ್ ಎ ಎಲ್ಲಿದೆ, ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9. ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ತೂಕ 35 kg. ಒಂದು ವೇಳೆ ಆ ತರಗತಿಯ ಶಿಕ್ಷಕರು ಬಂದು ಸೇರಿದ ನಂತರ ಸರಾಸರಿ ತೂಕ, ನೋಡ್ರಿ ಇಲ್ಲಿ ಏನು ಜಾಸ್ತಿ ಆಗ್ತಾ ಇದೆ, ಸರಾಸರಿ ತೂಕ 400 ಗ್ರಾಂ ಹೆಚ್ಚಾಯಿತು. ಹಾಗಾದರೆ ಶಿಕ್ಷಕನ ತೂಕ ಎಷ್ಟು? ಒಟ್ಟು ವಿದ್ಯಾರ್ಥಿಗಳೆಷ್ಟಿದ್ರು? 24 ಜನ ಇದ್ರು. ಅವರ ಸರಾಸರಿ ತೂಕ ಎಷ್ಟು ಬರ್ತಾ ಇತ್ತು? 35 kg ಬರ್ತಾ ಇತ್ತು. ಓಕೆ, 24 ಜನ ಇದ್ದರು, ಅವರ ಸರಾಸರಿ ತೂಕ 35 kg ಬರ್ತಾ ಇತ್ತು. ಒಂದು ವೇಳೆ ಆ ತರಗತಿಯ ಶಿಕ್ಷಕರು ಬಂದು ಸೇರಿದ ನಂತರ ಸರಾಸರಿ ತೂಕ 400 ಗ್ರಾಂ ಹೆಚ್ಚಾಯಿತು. ಆ ತರಗತಿಯ ಶಿಕ್ಷಕನು ಬಂದು ಸೇರಿದ ನಂತರ ಸರಾಸರಿ ತೂಕ 400 ಗ್ರಾಂ ಹೆಚ್ಚಾಯಿತು. ಸರಾಸರಿ ತೂಕ ಹೆಚ್ಚಾಗಿದೆ, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ? ಒಟ್ಟು ತೂಕ ಹೆಚ್ಚಾಗಿಲ್ಲ, ನಮಗೇನು ಹೆಚ್ಚಾಗ್ತಾ ಇದೆ? ಸರಾಸರಿ ತೂಕ ಹೆಚ್ಚಾಗ್ತಾ ಇದೆ. ಹಾಗಾದರೆ ಶಿಕ್ಷಕನ ತೂಕ ಎಷ್ಟಾಗ್ತಾ ಇದೆ ಅಂತ ಕೇಳಿದ್ದಾರೆ. ಓಕೆ, ಒಟ್ಟು ವಿದ್ಯಾರ್ಥಿಗಳೆಷ್ಟು? 24. ಇದೇನು ಒಟ್ಟು ಸಂಖ್ಯೆ, ಪ್ರಾಪ್ತಾಂಕಗಳು ಅಂತ ಕರಿತಾ ಇದ್ದೀವಿ. ಓಕೆ, ಪ್ರಾಪ್ತಾಂಕಗಳು ಇಂಟು ಸರಾಸರಿ ಎಷ್ಟಿದೆ? 35 kg. ಇದು ಸರಾಸರಿ. ಹಾಗಾದರೆ ಅವರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಕಂಡುಹಿಡ್ಕೋಬೇಕು ನಾವು ಫಸ್ಟ್. ಓಕೆ, ಒಟ್ಟು ಮೊತ್ತವನ್ನು ಕಂಡುಹಿಡ್ಕೋಬೇಕು. ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಫಸ್ಟ್ 24 × 35 ಮಾಡ್ಕೋರಿ. 24 × 35, 5 4 20, 5 2 10, 1 2 12 ಪ್ಲಸ್ 3 4 12, 3 2 6 1 7, 0 4 8. ಒಟ್ಟು ತೂಕ ಅವರ ವಿದ್ಯಾರ್ಥಿಗಳ ಒಟ್ಟು ತೂಕ ಎಷ್ಟಾಯಿತು? 840 kg. ಇದೇನಿದು ಒಟ್ಟು ತೂಕ. ನೆಕ್ಸ್ಟ್ ಏನಾಗ್ತಾನೆ ಅಂತಂದರೆ 24 ವಿದ್ಯಾರ್ಥಿಗಳಿದ್ದರು, ಅದರಲ್ಲಿ ಏನು ಮಾಡ್ತಾನೆ, ಒಬ್ಬ ಶಿಕ್ಷಕ ಬಂದು ಮತ್ತೆ ಜಾಯ್ನ್ ಆಗ್ತಾನೆ. ಅಂದರೆ ಪ್ರಾಪ್ತಾಂಕಗಳೇನಾದರೂ ಒಬ್ರು ಹೆಚ್ಚಿಗೆ ಆದ್ರೆ 25 ಜನ ಆದರು. ಈಗ 25 ಜನರು ಆದ ನಂತರ ಏನಾಗ್ತಾ ಇದೆ ತೂಕ ಅಂತ ಹೇಳಿದರೆ ಇಲ್ಲಿ ಸರಾಸರಿ ತೂಕ ಎಷ್ಟು? 35 kg ಇದ್ದಿದ್ದು 400 ಗ್ರಾಂ ಜಾಸ್ತಿ ಆಗ್ತಾ ಇದೆ. 400 ಗ್ರಾಂ ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಓಕೆನಾ? 400 ಗ್ರಾಂ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಎಷ್ಟಾಗುತ್ತೆ? 35 kg 400 ಗ್ರಾಂ ಅಥವಾ 35.4. ಅವರ ಒಟ್ಟು ತೂಕ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು ನಾವು ಇಲ್ಲಿ. ಓಕೆ, 35.4 × 25. ಓಕೆ, 5 4 20, 5 5 25, 1 2 27, 5 3 15, 15 3 15 2 17 ಪ್ಲಸ್ 2 4 8, 2 5 10, 2 3 6 1 7, 0 8 7 15, 8 7 1 8. ಒಂದು ಸಂಖ್ಯೆ ಆದ ನಂತರ ಪಾಯಿಂಟ್ ಇದೆ, ಒಂದು ಸಂಖ್ಯೆ ಆದ ನಂತರ ಪಾಯಿಂಟ್ ಇಡ್ತಾ ಇದ್ದೀನಿ. ಎಷ್ಟಾಯ್ತು ಈಗ? 885 kg ಆಯಿತು. ಇದು ಏನಿದು ಒಟ್ಟು ತೂಕ. ಮೊದಲು ತೂಕ ಎಷ್ಟಿತ್ತು? 840 ಇತ್ತು. ನಂತರ ಏನಾಯಿತು? 885 ಆಯಿತು. ಹಾಗಾದರೆ 885 kg ಒಳಗಡೆ ಮೊದಲ ತೂಕವನ್ನು ಕಳೆದರೆ ನಮಗೆ ಆ ಶಿಕ್ಷಕನ ತೂಕ ಸಿಗ್ತಾ ಇದೆ. ಓಕೆ, ಹಾಗಾದರೆ ಆ ಶಿಕ್ಷಕನ ತೂಕ 45 kg.
ಓಕೆ, ಆ ಶಿಕ್ಷಕನ ತೂಕ 45 kg. ಆಪ್ಷನ್ ಬಿ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ಈ ಥರ ನೀವಿಲ್ಲಿ ಕ್ವಶನನ್ನು ಫಸ್ಟು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಆನ್ಸರ್ನ ಮಾಡ್ಬೋದಾಗಿದೆ. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 10. ಓಕೆ, ಪ್ರಶ್ನೆ ಸಂಖ್ಯೆ 10ಕ್ಕೆ ಹೋಗುವ ಮೊದಲು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ಒಟ್ಟು 42 ವಿದ್ಯಾರ್ಥಿಗಳಿದ್ದಾರೆ. ಓಕೆ, ಅದರಲ್ಲಿ 30 ವಿದ್ಯಾರ್ಥಿಗಳು ವಸತಿ ಸಹಿತ ಅಂದರೆ ವಿತ್ ಹಾಸ್ಟೆಲ್ ನಮ್ಮಲ್ಲೇ ಇದ್ದು ಸ್ಟಡಿ ಮಾಡಿ ಅವರು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಆನ್ಲೈನ್ ಕ್ಲಾಸಸ್ಸನ್ನು ಅಡ್ಮಿಷನ್ ತಗೊಂಡು ಆನ್ಲೈನ್ ಕ್ಲಾಸಸ್ಸಲ್ಲಿ ಒಟ್ಟು 12 ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಒಂದು ವೇಳೆ ನೀವೇನಾದರೂ ಇನ್ನೂ ಅಡ್ಮಿಷನ್ನ ಮಾಡಿಸ್ಬೇಕಾಗಿತ್ತು ಅಂದರೆ ಕೆಳಗಡೆ ಇರುವಂಥ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 10. 3.6 ಮೀಟರ್ ಇಂಟು 1.8 ಮೀಟರ್ ಅಳತೆಯ ಒಂದು ಕೊಠಡಿಗೆ 20 ಸೆಂಟಿಮೀಟರ್ ಚೌಕದ ಎಷ್ಟು ಟೈಲ್ಸ್ ಜೋಡಿಸಬಹುದು? ಓಕೆ, ರೂಮಿನ ಕೊಠಡಿಯ ಅಳತೆ ಎಷ್ಟಿದೆ ಅಂತ ಹೇಳಿದರೆ 3.6 ಮೀಟರ್ 1.8 ಮೀಟರ್ ಅಳತೆಯ ಒಂದು ಕೊಠಡಿಗೆ 20 ಸೆಂಟಿಮೀಟರ್ ಚೌಕದ ಟೈಲ್ಸ್. ಓಕೆ, ಟೈಲ್ಸ್ನ ಅಳತೆ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. ರೂಮಿನ ಅಳತೆ 3.6 ಮೀಟರ್ 1.8 ಮೀಟರ್. ಓಕೆನಾ, ಹಾಗಾದರೆ ಅಂತಹ ಎಷ್ಟು ಟೈಲ್ಸ್ಗಳನ್ನು ನಾವು ಈ ಅಳತೆಯಲ್ಲಿ ಜೋಡಿಸಬಹುದು ಅಂತ ಕೇಳಿದ್ದಾರೆ. ರೈಟ್, ನೋಡ್ರಿ ಇಲ್ಲಿ 3.6 ಮೀಟರ್ ಇದೆ ಅಲ್ವಾ, ಇದನ್ನು ನಾವೇನು ಮಾಡಬೇಕು, ಒಂದೇ ಮೂಲಮಾನಕ್ಕೆ ಕನ್ವರ್ಟ್ ಮಾಡಬೇಕು. ಸೆಂಟಿಮೀಟರ್ ಇದೆ ಅಂತಂದರೆ ನೀವು ಇಲ್ಲಿ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋರಿ. ಓಕೆ, 3.6 ಮೀಟರ್ ಅಂದರೆ 360 ಸೆಂಟಿಮೀಟರ್. 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ರೈಟ್, 360 ಇಂಟು 180 ಡಿವೈಡೆಡ್ ಬೈ ಓಕೆ 20 ಸೆಂಟಿಮೀಟರ್ ಚೌಕಾಕಾರದ ಅಂತ ಹೇಳಿದರೆ ಅದೇನು ಇರ್ತಾ ಇದೆ, 20 ಉದ್ದ 20 ಅಗಲ. ಚೌಕ ಅಂತಂದರೆ ಉದ್ದ ಮತ್ತು ಅಗಲಗಳು ಸೇಮ್ ಇರ್ತಾ ಇದ್ದಾವೆ. ರೈಟ್, ಈಗ ಕ್ಯಾನ್ಸಲ್ ಮಾಡ್ತಾ ಹೋಗ್ರಿ. 2 1 2 9 2 1 2 18. ಹಾಗಾದರೆ 18 ಇಂಟು 9 9 8 72 9 1 9 1 7 16 162 ಟೈಲ್ಸ್ಗಳು ಬೇಕಾಗ್ತಾ ಇದ್ದಾವೆ ನಮಗೆ. ಓಕೆ, 3.6 ಮೀಟರ್ ಇಂಟು 1.8 ಮೀಟರ್ ಅಳತೆಯ ಒಂದು ಕೊಠಡಿಗೆ 162 ಟೈಲ್ಸ್ಗಳು ಬೇಕಾಗ್ತಾ ಇದ್ದಾವೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಈ ಮೀಟರ್. ಓಕೆ, ಒಂದು ವೇಳೆ ಇದನ್ನು ಮೀಟ್ರಲ್ಲಿ ಕೊಟ್ಟಿದ್ದ ಅಂತಂದರೆ ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಇಲ್ಲಿ ಮೀಟ್ರಿಗೆ ಮಾಡ್ಬೋದು. ಇಲ್ಲಿ ಮೀಟ್ರ್ ಕೊಟ್ಟಿಲ್ಲ ಅಂತಂದರೆ ಎರಡನ್ನೂ ಕೂಡ ಒಂದೇ ಮೂಲಮಾನಕ್ಕೆ ಮೀಟ್ರಿಗಾದರೂ ಪರಿವರ್ತಿಸ್ರಿ ಅಥವಾ ಸೆಂಟಿಮೀಟ್ರಿಗಾದರೂ ಪರಿವರ್ತನೆ ಮಾಡಬೇಕು. ಓಕೆ, ಇಲ್ಲಿ 162 ಆಪ್ಷನ್ ಡಿ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ನೆಕ್ಸ್ಟ್. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳು. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ಅದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ಗಳಿಗೆ ಕರೆ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.